ಎಲ್ರಿಗೂ ನಮಸ್ಕಾರ ರೀ. ಎಲ್ರೂ ಚೆನ್ನಾಗಿದ್ದೀರಿ ಅನ್ಕೊಂಡಿನಿ. ನಾನು ಬಹಳ ಚೆನ್ನಾಗಿದ್ದೀನಿ. ಬರ್ರಿ ನಿಮ್ಮೆಲ್ಲರಿಗಾಗಿ ನಾನು ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ನೆಂಚ್ಕೊಂತೀವಲ್ಲ ಆ ಥರ ನೆಂಚ್ಕೊಳ್ಳೋಂಗ ಒಂದು ಮಸಾಲ ಮಿರ್ಚಿ ಮಾಡ್ಕೊಂಬಂದಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡೋದನ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಮಸಾಲ ಮಿರ್ಚಿ ಭಾಳ ಚಲೋ ಇರ್ತಾವ ಅಂತಾನೆ ಹೇಳ್ಬೋದ್ರಿ. ಖಂಡಿತ ನೀವು ಮಾಡ್ಕೊಂತೀರಿ ಅಂದ್ಕನ ಅನ್ಕೊಂಡಿದ್ದೀನಿ ರೀ. ನಾನು 1/4 kg ಅಷ್ಟು ಖಾರ ಇಲ್ಲದು ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಆ ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಅದನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಬಟ್ಟೆ ಮೇಲೆ ಹರಡಿ ಮೇಲಿನ ನೀರಿನ ಅಂಶ ಎಲ್ಲ ಹೋಗಿಸ್ಕೊಂಡಿನ್ರಿ. ಈಗ ಒಂದು ಬೌಲ್ ತಗೊಂಡು 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅಂದ್ರೆ ಬೇಸನ್ ಫ್ಲೋರ್ ಹಾಕ್ತಾ ಇದೀನ್ರಿ. ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಕಡಲೆ ಹಿಟ್ಟು ಆ ಹಿಟ್ಟನ್ನು ತಗೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ರಿ. ಎಲ್ರಿಗೂ ಇಷ್ಟ ಆಗುತ್ತಂತಾನೆ ಹೇಳ್ತಾ ಇದೀನ್ರಿ. ಈಗ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದೀನ್ರಿ. ರೈಸ್ ಫ್ಲೋರ್ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದೀನ್ರಿ. 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 3/4 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಹುಚ್ಚೆಳ್ಳು ಪುಡಿ, ಗುರೆಳ್ಳು ಪುಡಿ ಅಂತೀವಲ್ರಿ ಅದನ್ನು. ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದೀನ್ರಿ, ಕುಕ್ಕಿಂಗ್ ಆಯಿಲ್. 1 ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಉಪ್ಪಿನಕಾಯಿ ಹಂಗ ನೆಂಚ್ಕೊಂಡು ತಿನ್ಬೋದ್ರಿ, ಭಾಳ ರುಚಿ ಇರುತ್ತಂತಾನೆ ಹೇಳ್ತೀನಿ. ಎಲ್ರಿಗೂ ಆಮೇಲೆ ಫಂಕ್ಷನ್ನಲ್ಲಿ ನೀವು ಮಾಡ್ಕೋಬೋದ್ರಿ. ಇದನ್ನ ಸ್ವಲ್ಪ ನೀರು ಹಾಕಿ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡ್ರಿ ಪೌಡ್ರ್, ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ರಿ. ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದ್ರಿ, ಜಾಸ್ತಿ ತೆಳು ಮಾಡ್ಕೋಬಾರ್ದ್ರಿ. ಈಗ ನಾನು ಇದು ಮಧ್ಯಾಹ್ನ ಸೀಳ್ತಾ ಇದ್ದೀನಿ. ನನಗೆ ಇದರಿಂದ ಅಭ್ಯಾಸ ಇದೆ ರೀ, ನಾನು ಇದರಿಂದ ಸೀಳ್ಕೊಂಡಿದ್ದೀನಿ. ನೀವು ಚಾಕು ಸಹಾಯದಿಂದನೂ ಮಧ್ಯೆ ಈ ಥರ ಸೀಳ್ಕೊಂಡು ನಡುವಿನ ಬೀಜ ಎಲ್ಲ ತಕೊಂಡ್ಬಿಡ್ರಿ. ಖಾರ ಇದ್ರೂ ಒಂದೊಂದು ಮೆಣಸಿನ್ಕಾಯಿ ಸಪ್ಪೆ ಇದ್ರೂ ಖಾರ ಇರುತ್ತೆ, ಅದಕ್ಕೆ ನಡುವಿನ ಬೀಜ ಎಲ್ಲ ತಕ್ಕೊಳ್ರಿ. ನೀವು ರೆಡಿ ಮಾಡ್ಕೊಂಡಿರ್ತೀರಲ್ಲ ಮಿಶ್ರಣ, ಅದನ್ನ ಈ ಥರ ಮಧ್ಯದಲ್ಲಿ ತುಂಬಿಡ್ರಿ. ಎಲ್ಲದಕ್ಕೂ ಈಗ ನಾವು ತುಂಬಿದ ಬದನೆಕಾಯಿ ಮಾಡ್ತೀವಲ್ಲ ಆ ಥರ ನಡುವೆ ಎಲ್ಲ ಮಿಶ್ರಣನ ತುಂಬಿಕೊಳ್ರಿ. ನೋಡಿದ್ರಲ್ಲ, ಈಗ ಒಂದು ಕಡಾಯಿನ ಕಾಯಕ್ಕಿಡ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಬಿಡ್ರಿ. ಎಣ್ಣೆ ಕಾದ ನಂತರ ಸ್ವಲ್ಪ ಉರಿ ಕಡಿಮೆ ಮಾಡಿ ಒಂದೊಂದು ಮೆಣಸಿನ್ಕಾಯಿ ಬಿಡ್ರಿ. ಒಂದೊಂದೇ ಮೆಣಸಿನ್ಕಾಯಿ ಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಬಿಡ್ರಿ. ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ಲ, ಈಗ ನೀವು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೋದ್ರಿ. ಮೇಲೆ ಕೆಳಗೆ ಮಾಡ್ಕೋಬೋದು. ನೋಡಿದ್ರಲ್ಲ, ಇದು ಪರ್ಫೆಕ್ಟ್ ಆಗಿ ಬಂದಿದೆ ರೀ. ತೋರಿಸ್ತಾ ಇದ್ದೀನಿ ನೋಡಿ. ನೀವು ಇನ್ನೂ ಸ್ವಲ್ಪ ಬೇಕಾದರೂ ಮಾಡ್ಕೋಬೋದು, ಬಟ್ ಇಷ್ಟಾದರೆ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದ್ರಿ. ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ರೊಟ್ಟಿನ, ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಅಂದ್ರೇ ಜೋಳದ ರೊಟ್ಟಿ ರೀ. ಜೋಳದ ರೊಟ್ಟಿ ಮೇಲೆ ಈ ಮೆಣಸಿನ್ಕಾಯಿ ಹಿಡ್ಕೊಂಡು ಕಡ್ಕೊಂಡು ಸವಿತಾ ಇದ್ರೆ ಆಹಾ ಅಂತೀರಿ. ಯಾರಿಗೆ ತಾನೇ ಇಷ್ಟ ಆಗಲ್ರಿ? ಬಂದವ್ರಿಗೆಲ್ಲ ಖಂಡಿತ ಮಾಡಿಕೊಡ್ತೀರಿ. ನಾನು ಎಷ್ಟು ಪದಾರ್ಥ ಹಾಕ್ಬೇಕದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ರೀ, ಮರೀದೆ ನೋಡ್ರಿ. ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು.